ಹೇಳು. ಅದಕ್ಕೂ ಮುಂಚೆ ನಿಮ್ ಜೋಡಿ ಮಾತಾಡೋದು ಬಹಳ ಖುಷಿ. ಆ ನಿಮ್ ಜೋಡಿ ಮಾತಾಡೋದು ಬಹಳ ಖುಷಿ ರೀ ಗುರುಗಳೇ. ನಿಮ್ ಜೋಡಿ ಮಾತಾಡೋದು ಬಹಳ ಖುಷಿ. ಥ್ಯಾಂಕ್ ಹೌದು ಯು. ಹೌದು. ಯಾಕಂದ್ರೆ ನಾ ಮೊದ್ಲು ನನ್ ಫೋನ್ ಇದ್ದಿದ್ದಿಲ್ಲ, ನಮ್ಮ ಮನೆಯವ್ರ ಫೋನ್ ಇಂದಾನ ನಾನ್ ಎಲ್ಲಾ ವಿಡಿಯೋ ಕೇಳ್ತಿದ್ದೆ. ಓಕೆ. ಇತ್ತೀಚೆಗೆ ನಮ್ ಫೋನ್ ತಗೊಂಡ್ವಿ ಅಷ್ಟೇ. ಮೊದ್ಲೇನ ನಮ್ಮ ಮನೆಯವ್ರ ಫೋನ್ ಇಂದಾನ ನೋಡ್ತಿದ್ವಿ. ಇತ್ತೀಚೆಗೆ 1 ವರ್ಷ ಆಯ್ತು ಅಷ್ಟೇ ನಾವು ಫೋನ್ ತಗೊಂಡು ನನ್ ಫೋನ್ ಇಂದ ವಾಚ್ ಮಾಡ್ತಾ ಇರೋದು. ಅಂದ್ರೆ ನಾನ್ ಫುಲ್ ಮೈಂಡ್ ಬ್ಲಾಕ್ ಆದಾಗ ನಿಮ್ ವಿಡಿಯೋ ಸಿಕ್ತು, ನನ್ ಜೀವನ ಇಷ್ಟ ಬಿಡು ಅಂದಾಗ ನಿಮ್ ವಿಡಿಯೋ ಸಿಕ್ತು. ಅಲ್ಲಿಂದ ನನ್ ಜೀವನ ಸ್ಟಾರ್ಟ್ ಆಗ್ ಮತ್ತೆ. ಮೈಂಡ್ ಬ್ಲಾಕ್ ಯಾಕಾಗುತ್ತೆ? ಅಂದ್ರೆ ನಮ್ ತಾಯಿ ತಿರ್ಕೊಂಡಿದ್ರಲ್ಲ ಸರ್, ಅವಾಗೆಲ್ಲ ಹೆಂಗಂದ್ರ ತಾಯಿ ತಿರ್ಕೊಂಡ್ರು, ಅಪ್ಪ ಹೆಂಗ ಅಣ್ಣ ಬಿಟ್ಟು ಹೋದ ಅಂತಂದೇಳಿ ಮನ್ಸಿ ಬೇಜಾರಾಗಿ ಇಷ್ಟ ಜೀವನ ಅಂತಂದು ಅನ್ಕೊಂಡ್ ಕುಂತಾಗ ಬ್ಯಾಸ್ತಾಗ್ತೀವಿ, ಜೀವನ ಬೇಡ ಅಂದಾಗ ನಿಮ್ಮ ವಿಚಾರಗಳು, ನಿಮ್ ವಿಡಿಯೋ ಸಿಕ್ಕಿರ್ತಿರವು. ಅವಾಗ ಮೊದ್ಲೆಲ್ಲ ಮಾಡ್ತಿದ್ರಿ ನೋಡು, ಅವ್ ವಿಡಿಯೋ ಸಿಕ್ತು. ಅವಾಗಿಂದ ನಮ್ಗೆ ಖುಷಿ ಆಯ್ತು. ಏನೋ ಇದೆ ಮುಂದಿನ ಲೈಫ್ ಅಂತಂದೇಳಿ ಅಲ್ಲಿಂದ ಜೀವನ ಸ್ಟಾರ್ಟ್ ಆಯ್ತು. ಅವಾಗಿಂದ ಬೇಗ ಹೇಳೋದು, ನಮ್ ದಿನಚರಿ ನೋಡ್ಕೊಳೋದು, ಗಂಡ ಮಕ್ಕಳು ನೋಡ್ಕೊಳೋದು, ಸಂತೋಷ. ಇದೆಲ್ಲ. ನಿಮ್ಮಣ್ಣ ಸಿಕ್ಕುದ್ರ? ಇಲ್ಲ ಗುರುಗಳೇ ಸಿಕ್ಕಿಲ್ಲ. ಇಲ್ಲ ಗುರುಗಳೇ ಸಿಕ್ಕಿಲ್ಲ. ಅಮ್ಮ ಏನಂತ ವಿಚಾರ ಗೊತ್ತಿಲ್ಲ. ಇಲ್ಲ ಗುರುಗಳೇ ಸಿಕ್ಕಿಲ್ಲ. ಅವನು ಸಿಕ್ಕಿಲ್ಲ. ಏನ್ ಕೆಲಸ ಮಾಡ್ತಿದ್ದೀರಿ ಈಗ? ನೀವು ಕೆಲಸ ಹುಡುಕ್ತಾ ಇದ್ರಿ ಹೌದಲ್ಲ? ನಮ್ದು ಘಾಟಿ ಮಾಡ್ತೀರ, ಇದನ್ನ ನಾವು ಟೈಲರಿಂಗ್ ಮಾಡ್ತೀವಿ. ಬಟ್ ಅವ್ನು ಟೈಲರಿಂಗ್. ಓಕೆ. ಮನೇಲೆ ಇರ್ತೀವಿ, ಏನ್ ಬೇಡ ಅಂತಾರ ನಮ್ಮ ಮನೆಯವ್ರ. ನಾನ್ ಸುಮ್ಮನೆ ಸುಳ್ಳಾರ್ದ ಅದು ಮಾಡ್ತೀವಿ. ಸರಿ ನವ, ಆಯ್ತು. ಹೇಳ್ತಾಯಿ, ಏನಾದ್ರು ಹೇಳೋದಿದ್ಯಾ? ಇಷ್ಟು ಗುರುಗಳೇ. ಏನಂದ್ರೆ ನಾನ್ ಮೆಸೇಜ್ ಹಾಕಿದ್ದೆ ನಿಮ್ಗೆ, ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಉತ್ತರ ಸಿಕ್ಕಿತ್ತು ನನಗೆ. ಏನಂದ್ರೆ ನಮ್ಮಪ್ಪ ಇಷ್ಟು ವರ್ಷ ಏನಕ್ಕೆ ಬಾ ಅಂತ ಕರ್ದಿದ್ದಿಲ್ಲ ತವ್ರ ಮನೆಗೆ. ಇವಾಗ ತವ್ರ ಮನೆಗೆ ಬಾ ಅಂತ ಕರೆಯಕತ್ತಾರ ತಮ್ಮನ್ ಮದ್ವಿಗೆ. ನನ್ಗ್ ಹೋಗಕ್ ಇಷ್ಟ ಇಲ್ಲ ರೀ. ಎಲ್ಲಿ ನಾನು ಹೋಗೋದ್ ಬಿಟ್ರೆ ನಮ್ ಮಗನ್ಗೆ ತವ್ರ ಮನೆ ಇಲ್ದಂಗ ಆಗುತ್ತೇನೋ ನನ್ನ ನಿರ್ಧಾರದಿಂದ ಅಂತ ನನ್ ವಿಚಾರ, ನನಗ್ ಬೇಜಾರು. ನಿನ್ ಧ್ವನಿ ಕೇಳ್ತಾ ಇಲ್ಲ ಗುರುಗಳೇ. ನಮ್ಮ ತವ್ರ ಮನೆಯವರು ಕರೀತಾ ಇದ್ದಾರೆ, ಹೋಗ್ಲಿಕ್ಕೆ ಯಾಕೆ ಇಷ್ಟ ಇಲ್ಲ? ಅಂದ್ರೆ ಇಷ್ಟ ದಿನ ನಮ್ಮ ಅಪ್ಪಾರ ಎದಕ್ಕೂ ನನ್ ಕರ್ದಿಲ್ ಗುರುಗಳೇ. ಅಪ್ಪಾರ 2ನೇ ಮದ್ವೆಗೆ ಇರುವಾಗ ನನ್ನ ಎದಕ್ಕೂ ಕರ್ದಿಲ್ರಿ. ಇಷ್ಟ ದಿನ ಆದ್ರೂ ತವ್ರ ಮನೆಗ್ ಬಾ. ಅಪ್ಪ 2ನೇ ಮದ್ವೆಗಿದ್ದಾರೆ, ತಮ್ಮನ ಮನೆ ಬಿಟ್ಟು ಹೊರ ಹಚ್ಚಿದ್ದಾರೆ. ಈಗ ಒಳ್ಳೆ ತಮ್ಮಗೆಲ್ಲ ಚೆನ್ನಾಗ್ ಮಾಡಿದಾರೆ. ಅವನಿಗೆ ಅಂಗಡಿ ಹಾಕಿ ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿದಾನ ಅವನು. ಅವ್ರು ನಿಮ್ಮನ್ನ ಚೆನ್ನಾಗ್ ಮಾತಾಡಿಸ್ತಾರ? ಮಾತಾಡ್ಸ್ತಾರ. ಹಂಗೆ ಅಷ್ಟು ಕಷ್ಟ ಗುರುಗಳೇ. ಅವ್ರದು ಅಂದ್ರೆ ನಮ್ ಬಾಳ ದೂರ ಕೊಟ್ಬಿಟ್ಟಾರೆ. ತವ್ರ ಮನಿ ಕೊಪ್ಪಳದಿಂದ ರಾಣೆಬೆನ್ನೂರು ಕೊಟ್ಬಿಟ್ಟಿದ್ದಾರೆ. ಬಾಳ ದೂರ, ಸ್ಟೇಟ್ ಇದು ಜಿಲ್ಲೆ ಬೇರೆ ಬೇರೆ ಆಗತ್ರಿ. ಈಗ ಪ್ರಶ್ನೆ ಇರೋದು ಮದುವೆಗೆ ಹೋಗ್ಬೇಕು ಬೇಡವೋ ಅಂತ. ಹೋದ್ರೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಆಗುತ್ತೆ ಹೋದ್ರೆ ಅಂದ್ರೆ ಸರ್ ವ್ಯಾಲ್ಯೂ ಇರಲ್ರಿ. ಅವ್ರು ಮನೆ ಬಂದ್ ಕರ್ದು ಹೋದ್ರೆ ಹಂಗ. ಹ್ಞೂನ್ರಿ ಬಂದಿದ್ರಿ. ಇಷ್ಟ ದಿನ ಏನು ಎತ್ತ ಅಂತ ಮಾತಾಡ್ತಿಲ್ರಿ ನಮ್ಮನ್ನ. ವ್ಯಾಲ್ಯೂ ಇರಲ್ವಾ? ಅದು ಹೇಗೆ? ಏನ್ ಸರ್ ವ್ಯಾಲ್ಯೂ ಇರಲ್ವಾ? ಇಲ್ರಿ, ಇಲ್ಲ. ನಾನು ಒಂದ್ ಸ್ವಲ್ಪ ಗೋಲ್ಡ್ ಡಿಮ್ಯಾಂಡ್ ಮಾಡಿದೆ ರೀ. ಒಂದ್ 4 ತೊಲಿ ಕೊಡ್ರಿ ಬರ್ತೀನಿ ಅಂದೆ. ಅವ್ರು ಇಲ್ಲ ನಮ್ ಕಡೆ ಕೊಡಕ್ ಆಗಲ್ಲ ಹಂಗೆ ಹಿಂಗ ಅಂದ್ರ. ಸರಿ ಆಯ್ತು ಬೇಡ, ಎಷ್ಟಾಗತ್ತ ಅಷ್ಟ್ ಕೊಡ್ರಿ, 1 ತೊಲಿ 1/2 ತೊಲಿ ಕೊಡ್ರಿ ಬರ್ತೀನಿ ಅಂತ ಅಂದೇನೆ ನಾನು. ಅವ್ ನನ್ ಕೈಲಿ ಎಷ್ಟು ಕೊಡಕ್ ಆಗಲ್ಲ, ಬಂದ್ರ ಬಾ ಬಿಟ್ರು ಬಿಡು, ನನ್ ಮೇಲೆ ವಿಶ್ವಾಸ ಇದ್ರು ಬರ್ರಿ, ಇಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳಿ ಹೋಗ್ಬಿಟ್ರಿ ಅವ್ರು. ಅದಾದಾಗಿಂದ ನಮ್ ತಮ್ಮನೂ ಫೋನ್ ಹಚ್ಚಿಲ್ಲ, ಯಾರು ಫೋನ್ ಹಚ್ಚಿಲ್ಲಾರ. ಅಂದ್ರೆ ಮದ್ವೆಗೆ ಹೋಗ್ಬೇಕಂದ್ರೆ ಒಂದಷ್ಟು ಚಿನ್ನ ಕೊಡಿ ಅಂತ ನೀವು ಕೇಳುದ್ರಿ? ನಾ ಫಸ್ಟ್ ಕೇಳಿ ಅವ್ರ ಕಡೆ ಎಲ್ಲ ಇಟ್ಟಿಗಳೇ ತುಂಬಾ ಇದಾರೆ, ಅವ್ರು ತುಂಬಾ ಶ್ರೀಮಂತ ಇದಾರೆ. ಕೇಳಿಸ್ಕೊ, ಅವ್ರು ಏನಾದ್ರು ಇರ್ಲವಾ? ನಾನು ಕೇಳಿದ್ದು 4 ತೊಲಿ ಕೇಳಿದ್ರಿ. 4 ತೊಲಿ ಬೇಡ ನನ್ಗ ಅಷ್ಟ ಆಗಂಗಿಲ್ಲ ಅಂದ್ರೆ ಅವ್ರು. ಸರಿ ಬಿಡ್ರಿ, ಆ 4 ತೊಲಿ ಆಗಲ್ಲ, ನಿಮ್ ಕೈಲಿ ಎಷ್ಟಾಗತ್ತ ಅಷ್ಟ್ ಕೊಟ್ಟು ಕರ್ಕೊಂಡ್ ಹೋಗ್ರಿ, ನಮಗೂ ಇರೋದ್ ಒಬ್ನ ತಮ್ಮನಲ್ಲ, ಮುಂದೆ ಅದು ಯಾವಾಗ ಕೇಳಕ್ಕೂ ನಮಗ್ ಬಾಯಿ ಇರಂಗಿಲ್ರಿ. ಅದ ಒಂದ್ ಆಸೆಯಿಂದ ಕೇಳಿದೆ ನಾನು. ಅವ್ರು ಎದಕ್ಕೂ ಫೋನ ಮಾಡಿಲ್ರಿ ಇಲ್ವರ್ಗೆ. ಆದ್ರೂ ನಿಮ್ ಕೈಲಿ ಎಷ್ಟಾಗತ್ತ ಅಷ್ಟ್ ಕೊಡ್ರಿ ಅಂದಿನ್ರಿ ನಾನು. 1/2 ತೊಲಿ ಆದ್ರ 1/2 ತೊಲಿ,
ಒಂದ್ ತೊಲಿ ಆಗ ಒಂದ್ ತೊಲಿ ಕೊಡ್ರಿ, 4 ತೊಲಿ ಬೇಡ ನಿಮ್ ಕೈಲಿ ಆಗಲ್ಲ, ಎಷ್ಟಾಗುತ್ತೆ ಅಷ್ಟ್ ಕೊಡ್ರಿ, ಪ್ರೀತಿಯಿಂದ ಕೊಟ್ಟು ಕರ್ಕೊಂಡ್ ಹೋಗ್ರಿ ಅಂದಿನಿ. ಎದಕ್ಕೂ ಫೋನ್ ಮಾಡಿಲ್ರಿ ಅವ್ರು. ಈಗ ಅವರು ಚಿನ್ನ ಕೊಡದೆ ಹೋದ್ರೆ ನಿಮ್ಗೇನು ಅಂದ್ರೆ ಏನಾದ್ರು ಬಡತನ ಆಗುತ್ತಾ? ಹಂಗೇನಿಲ್ಲ ಗುರುಗಳೇ, ಅವ್ರ ಇಷ್ಟನೇ ಏನು ಎತ್ತಂತ ಕೇಳಿಲ್ರಿ. ನಮ್ ಕಷ್ಟಕ್ಕಾಗಿ ಈಗ ಮದ್ವೆಗೂ ಕರೀದೆ ಹೋಗಿದ್ದಿದ್ರೆ ಏನ್ ನಷ್ಟ ಆಗ್ತಿತ್ತು? ನಷ್ಟ ಏನ್ ಆಗ್ತಿರ್ಲಿಲ್ಲ. ಅವ್ರು ಹೇಳ್ತಾರ ಸರ್, ಮನಿ ಓಪ್ಲಿಂಗ್ ಇತ್ರಿ, ಮನಿ ಓಪ್ಲಿಂಗ್ ನನ್ ಬಿಟ್ಟ ಮಾಡಿದ್ರಿ ಅವ್ರು. ಮನಿ ಓಪ್ಲಿಂಗ್ ಇತ್ರಿ, ಟ್ರ್ಯಾಕ್ಟರ್ ತಗೊಂಡ್ರಿ, ಏನ್ ತಗೊಂಡ್ರು ನಾನ್ ಒಟ್ಟ ಎದಕ್ಕೆ ಕರ್ದಿಲ್ರಿ ಸ್ವಾಮೀಜಿ. ಈಗ ಏನ್ ಗೊತ್ತಾ, ಊರಿನ ಜನಕ್ಕೋಸ್ಕರ ನಾನ್ ಕರಿತಾ ಇದಾರ ಅವ್ರು. ಊರ್ ಜನ ತಮ್ಮ ಮರ್ಯಾದೆ ಡಿಗ್ನಿಟಿ ಕಳ್ಕೊಬಾರ್ದನ್ನ ಸಲ ಕರಿತಾರೆ. ಮನಿ ಓಪ್ಲಿಂಗ್ ಆದ್ರೂ ಬಾ ಅಂತ ಕರ್ದಿದ್ರಿ, ಮನಿ ಓಪ್ಲಿಂಗ್ ಬಾ ಅಂತಾನು ಕರ್ದಿದ್ರಿ. ಆಮೇಲೆ ಇದೆಲ್ಲ ಅರ್ಥ ಆಯ್ತು. ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳವ. ನಿನಗಿದು ಸ್ವಲ್ಪ ನಿನ್ನ ತಾಯಿ ಇಲ್ರಿ. ಆಯ್ತವ, ತಾಯಿ ಇಲ್ಲ, ಅಣ್ಣನೂ ಇಲ್ಲ, ಗಂಡ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಗಂಡ ನಿಂದೆ ಅಂತ ಒಂದ್ ಸಂಸಾರ ಸ್ವಲ್ಪ ನೆಮ್ಮದಿಯಾಗಿದೆ, ಹೌದಲ್ಲ? ಆದ್ರೆ ನಾನು ಹೇಳೋದು, ಒಬ್ಬರಿಗೆ ಅಕ್ಷತೆ ಕಾಳು ಹಾಕ್ಲಿಕ್ಕೆ ಅದೃಷ್ಟ ಇರ್ಬೇಕು. ನನ್ನ ಮಾತು ಕೇಳ್ತಾ ಇದೀಯಾ? ಒಬ್ಬರಿಗೆ ಅಕ್ಷತೆ ಕಾಳು ಹಾಕ್ಲಿಕ್ಕೆ ಒಂದು ಹಾಕಿಸ್ಕೊಳ್ಳೋ ಅವ್ರಿಗೂ ಅದೃಷ್ಟ ಇರಬೇಕು. ಮತ್ತೆ ನವ ವಧುವರರಿಗೆ ಹಾರೈಸ್ಲಿಕ್ಕೆ ಅಕ್ಷತೆ ಹಾಕ್ಲಿಕ್ಕೆ ನಮಗೂ ಅದೃಷ್ಟ ಇರಬೇಕು. ನೋಡವ್ವ, ಚಿನ್ನ ಕೊಟ್ರು ಕೊಡದೆ ಹೋದ್ರು ನಿನ್ನ ಬದುಕಿಗೆ ನಷ್ಟ ಇಲ್ಲ, ಚಿನ್ನ ಹಾಕೊಂಡು ಓಡಾಡಬೇಕಾಗಿಲ್ಲ. ಏನ್ ಈಗ ಈ ರೀತಿ ನೀವು ಮದುವೆಗೆ ಹೋಗಿ ಅಲ್ ಸರ, ಅವರು ನನ್ ಕೊಡದೆ ಇರ್ಲಿಕ್ಕೆ ಒಂದೆರಡು ಪ್ರೀತಿ ನಾನು ತಾಡಿ ಬಾರವ ಅಣ್ಣ ಇಷ್ಟು ಕೇಳಿಸ್ಕೊ, ಇಷ್ಟು ದಿನ ಇಲ್ದೆ ಇರುವುದು ಅವ್ರು ಬಂದು ನಿನ್ನ ಪ್ರೀತಿಯಿಂದ ಕರೀಲಿ ಅಂತ ಅಂದ್ಕೊಳ್ಳೋದೇ ಮೂರ್ಖತನ. ಪ್ರೀತಿಯಿಂದ ಕರೆಯೋದು ಬೇಡ. ವಿಷಯ ಇಷ್ಟೇ, ತಮ್ಮನ ಸಮಾನನಾದವನಿಗೆ ನಾನು ಹೋಗಿ, ಯಾಕಂದ್ರೆ ಅವರು ನನ್ನಂತೆ ವರ್ತಿಸ್ಲಿ ಅಥವಾ ನಾನು ಹೇಳಿದ್ದ ಅವ್ರು ಕೊಡ್ಲಿ ಅಂತ ನೀನು ಹಠ ಹಿಡಿಯೋದು, ಇಲ್ಲ ನಾವು ಕೊಡಲ್ಲ ಅಂತ ಅವ್ರು ಹಠ ಹಿಡಿಯೋದು, ಅಂತಿಮವಾಗಿ ಯಾವುದೋ ಸಿರಿ ಸಂಪತ್ತಿನ ವಿಚಾರವಾಗಿ ನಿಮ್ಮ ಬಾಂಧವ್ಯ ಹಾಳಾಗುತ್ತೆ ಹೊರತು, ನೀವು ಹೋಗಿ ಪ್ರೀತಿಯಿಂದ ದಾರೆ ಒಯ್ದ ತಕ್ಷಣ ಊಟ ಮಾಡದೆ ಹೋದ್ರೂ ಪರವಾಗಿಲ್ಲ, ಪ್ರೀತಿಯಿಂದ ಹಾರೈಸಿ ನಿಮ್ಮ ಮನೆಗೆ ಬಂದ್ರೆ, ಉಗಣಪ್ಪ ಅವತ್ತು ಕರೆದಿದ್ದಕ್ಕೆ ಬಂದ್ಲು ಅಂತ ಅವ್ರ ಮನಸ್ಸು ಎಲ್ಲೋ ಒಂದಿವ್ಸ ಕರಗಿ ನಾಳೆ ನಿಮ್ಮ ಮಗನ ಅಥವಾ ನಿಮ್ಮ ಮಕ್ಕಳ ಜೀವನದಲ್ಲಿ ಯಾವುದೋ ಒಂದು ಅಂದ್ರೆ ಚಿನ್ನಕ್ಕೂ ಖರೀದಿ ಮಾಡಲಾಗದ ಇನ್ನೊಂದು ಬಾಂಧವ್ಯ ಅಂತವು ಇದೆ. ಯಾವುದು ನೋಡವ, ಚಿನ್ನ ಸಂಪತ್ತು ಇದ್ಯಾವುದೋ ಖರೀದಿಸಲಾಗದ ಅಥವಾ ಇದ್ಯಾವುದರಿಂದಲೂ ಕೊಂಡುಕೊಳ್ಳಲಾಗದ ಮನುಷ್ಯತ್ವಗಳು ಅಂತ ಒಂದಷ್ಟಿದಾವೆ. ಸರ್ ನಾನೇನು ಗೊತ್ತೇ, ಈಗ ಅವ್ರ ಆಯ್ತು ಕರೆದು ಹೋಗಿದಾರೆ, ನನ್ಗೇನ್ರಿ ಹೋಗ್ಬೇಕು ಬಿಡು ತಮ್ಮ ಅನ್ನೋದೈತ್ರಿ. ಆದ್ರ ಅವ್ರು ಒಂದು ಫೋನ್ ಮಾಡಿಲ್ರಿ ಇವತ್ತೇನು. ಭಾರವ ಆಯ್ತು, ನಾನು ಕೇಳಿದ್ರು ನನ್ನ ನಾ ಮುಂದ್ ಕೊಡ್ತೀವಿ, ಫೋನ್ ಮಾಡಿಲ್ರಿ. ಯಾವ ಭಾವನೆಯಿಂದ ಹೋಗ್ಬೇಕು ಗೊತ್ತನವ? ಮೊದಲನೇದಾಗಿ ಇಷ್ಟೆಲ್ಲ ಉಪದೇಶ ಮಾಡಿಸ್ಕೊಂಡು ಒಬ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ಬೇಡ. ಕೇಳಿಸ್ಕೊ, ನೀನು ಈ ವಿಚಾರದಲ್ಲಿ ಮಾಡ್ತಿರೋದು ಧರ್ಮಯುತವಾದ ಯೋಚನೆ ಅಲ್ಲ. ಹಾಗಂತ ನನ್ನ ಸ್ವಾಭಿಮಾನ ಬಿಟ್ಟು ಹೋಗಿ ಅವ್ರ ಮನೆಯಲ್ಲಿ ಊಟ ಕೇಳಕ್ ಹೋಗ್ತಾ ಇಲ್ಲ, ಒಬ್ಬರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ. ನಾಳೆನೆ ಅಲ್ಲಿ ಸತ್ಯ ಯಾರೋ ಮಲಗಿದ್ದಾರೆ ಅಂದ್ರೆ, ಚಿನ್ನ ಕೊಡಿ ನಾನು ತಿಥಿಗೆ ಬರ್ತೀನಿ, ಚಿನ್ನ ಕೊಡಿ ನಾನು ಮಣ್ಣಿಗೆ ಬರ್ತೀನಿ ಅಂತ ಹೇಳ್ತೀಯ ನೀನು? ಇಲ್ಲ. ಬದುಕಿದ್ದಾಗ ಹೋಗಿ ಒಂದೆರಡು ಅಕ್ಷತೆ ಕಾಳು ಹಾಕಿ ಬರ್ಲಿಕ್ಕೆ ಎಷ್ಟೊಂದು ಡಿಮ್ಯಾಂಡ್ಗಳು ಇಟ್ಕೊಂಡು ಕೂತಿದೀಯ ನೀನು, ಅಥವಾ ಎಷ್ಟೊಂದು ಮನಸ್ಸಲ್ಲಿ ಸಂಕುಚಿತ. ಹೌದು, ಇಲ್ಲಿವರೆಗೂ ಅವ್ರು ನಿನ್ಗೆ ಆಗಿಲ್ಲ, ನಿನ್ಗೆ ಅವ್ರು ದ್ರೋಹ ಮಾಡಿದ್ದಾರೆ, ಅಥವಾ ನಿನಗೆ ಅವ್ರ ಮನೆಯಾಗ ಅವ್ರು ನಡ್ಕೊಂಡಿಲ್ಲ ಸರಿ, ಆದ್ರೆ ಅವರಿಂದ ಏನೂ ಬಯಸಬೇಡ. ಅಲ್ಲಿ ಕೊಡೋಕೆ ಅಲ್ಲಿ ಯಾರು ನಿನ್ ತಾಯಿ ಕರುಣೆಯವರು, ತಾಯಿ ಹೃದಯದವ್ರು ಇಲ್ಲ. ಎಲ್ಲರೂ ಅವ್ರವ್ರ ಬದುಕ ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದಾರೆ. ಎರಡನೇ ಹೆಂಡತಿ, ಅದು ಇದು ಏನೇನೋ ನಡೆದಿದೆ. ನಿನಗಿರೋದು ಕೇವಲ ಅಲ್ಲಿಂದ ಕೊಡೋದು ತಗೊಳ್ಳೋದು ಯಾವುದು ಬೇಡ. ಹೋಗ್ತೀಯ, ದಾರಿ ಹೋಯ್ತೀಯ, ಆರೈಸ್ತೀಯ, ಬರ್ತಾ ಇರ್ತೀಯ, ಅದಾದ್ಮೇಲೆ ಮುಗಿದೋಯ್ತು. ಯಾಕಂದ್ರೆ ನೋಡವ, ಶುಭ ಸಮಾರಂಭಗಳಿಗೆ ಯಾರೋ ನಿನ್ನ ನೆಂಟರು ಮನೆಯವರು ಬಂದು ಕರೆದು ಹೋದ್ರು, ಲಗ್ನ ಪತ್ರಿಕೆ ಕೊಟ್ಟಾದ್ಮೇಲೆ 50 ಸತಿ ಫೋನ್ ಮಾಡ್ತಾರ? ಇಲ್ಲ,
ಕೊಟ್ಟಿದೀವಿ, ಬಂದ್ರೆ ಬರ್ತಾರೆ, ಬರ್ದಿರ್ತಾರೆ ಅನ್ನೋ ಭಾವನೆಯಲ್ಲಿ ಎಲ್ಲ ಕೊಡೋದು. ಹೌದಲ್ಲ? ಅಂದ್ರೆ ಸ್ವಂತ ಅಪ್ಪ ಹೌದು. ಆದ್ರೆ ಈಗ ಸ್ವಂತ ಅಲ್ಲ, ಮಾಡಿಲ್ಲ, ಅದೇ ಬೇಜಾರು. ಗೊತ್ತವ? ಆದ್ರೆ ಇಲ್ಲಿ ನಿನ್ನ ಮಕ್ಕಳ ಭವಿಷ್ಯದ ಕಾರಣಕ್ಕಾಗಿ ಅದಕ್ಕೂ ಮೀರಿ ಧರ್ಮದ ಯುತವಾಗಿ ಧರ್ಮ ಹೇಳ್ತಾ ಇದ್ದೀನಿ. ನೀನು ನಿನ್ಗಲ್ಲ ಅವಮಾನ ಆದ್ರೂ ಪರವಾಗಿಲ್ಲ, ನೋಡು ಸ್ವಂತ ಮಗಳು ಮೈ ಮೇಲ್ ಚಿನ್ನ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಜನ ಆಡ್ಕೊಂಡ್ರು ಪರವಾಗಿಲ್ಲ. ನಿನ್ನ ಕರ್ತವ್ಯ ನೀನು ಮಾಡಬೇಕಾಗಿಲ್ಲ. ಜನ ಇವತ್ತು ಹೆಂಗಿದ್ರು ಮಾತಾಡ್ತಾರ, ಆ ವಿಚಾರ ಅಲ್ಲ ಗುರುಗಳೇ. ನಮ್ಮಪ್ಪ 4 ವರ್ಷ ಆಯ್ತು ಏನು ಅಂತ ನನ್ ಮನೆಗ್ ಬಂದಿಲ್ಲ, ಫೋನ್ ಮಾಡಿಲ್ಲ ಗುರುಗಳೇ. ನಮ್ಮ ಒಂದಿನ ಬಂದಿಲ್ಲ. 4 ವರ್ಷದಿಂದ ಬಯಸದೇ ಇರುವುದನ್ನ ಈಗ ಯಾಕವ ಬಯಸ್ತೀಯ? ಬೇಡ. ಅದೇ ನನ್ ಕೇಳಿಸ್ಕೋ. ನೀನು ಕೇಳಿ ಈಸ್ಕೊಳ್ಳೋದ್ರಿಂದ ಚಿಕ್ಕೋಳಾಗ್ತೀಯ, ಕೇಳದೇನೆ ಹೋಗಿ ನೀನ್ ದಾರಿ ಇದು ಬಂದ್ರೆ ನೀನ್ ದೊಡ್ಡೋಳಾಗ್ತೀಯ. ಇಷ್ಟು ಮಾತ್ರ ಒಂದ್ ವಾರ ಮುಂಚೆ ಬೇಗವಾ ಮನೆಗೆಲ್ಲ ಮಾಡು, ಮತ್ತೆ ಮದುವೆ ಮುಗಿದ್ಮೇಲೆಲ್ಲ ಕಳ್ಸೋದು ಕರೆದೆಲ್ಲ ಮುಗಿಸ್ಕೊಟ್ಟು ಅಂತ ಅಂತಾರೆ. ಅಂದ್ರೆ ಅವ್ರ ಒಂದ್ ಮಾತ್ನಾಗ ಏನಂತಾರ ಗೊತ್ತ ಗುರುಗಳೇ, ನಮ್ ದಡಪನ್ ಮಕ್ಳ ಅದಾರ್ರಿ, ಅಕ್ಕ ತಂಗಿಯರ, ನೀ ಬಂದ್ರ ಮದುವೆ ನಡಿತೈತಿ, ನೀ ಬರ್ಲಿಕ್ರು ಮದುವೆ ನಡಿತೈತಿ ಅಂತ ಮಾತಾಡ್ತಾರೆ ಗುರುಗಳೇ ಅವರೆಲ್ಲ. ನೀ ಬಂದ್ರ ಮದುವೆ ಕೇಳಿಸ್ಕೊಳ್ಳವ. ಇಲ್ಲಿ ನನ್ನ ಈ ಆಧ್ಯಾತ್ಮ ಪ್ರಯಾಣದಲ್ಲಿ ಅಥವಾ ನಾನು ಜನಗಳಿಗೆ ಉಪದೇಶ ಮಾಡ್ತಾ ಇರೋದು, ಈ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕೊಂಡು ಅವ್ರು ಕರೀಲಿಲ್ಲ, ಇವ್ರು ಹಿಂಗ್ ಅನ್ಲಿಲ್ಲ, ಇವ್ರು ಬಾ ಅನ್ಲಿಲ್ಲ, ಇವ್ರು ಪ್ರೀತಿ ತೋರಿಸ್ಲಿಲ್ಲ, ಇದೆಲ್ಲದಕ್ಕೂ ನನ್ನಲ್ಲಿ ಜಾಗ ಇಲ್ಲವ. ಇದು ನಿನ್ನ ಬದುಕು. ನೀವು ಪ್ರಶ್ನೆಗಳು ಹಾಕೊಂಡು ಹೋದ್ರು ಹೋಗದೆ ಹೋದ್ರು ಅವ್ರಿಗೇನ್ ನಷ್ಟ ಇಲ್ಲ. ಅವ್ರು ಅಂದಿದ್ದಾರೆ ಗುರುಗಳೇ, ಬಾಯ್ ಬಿಟ್ಟೆಲ್ಲ ಅಂದಿದ್ದಾರೆ ನನಗೆ. ಕೇಳಿಸ್ಕೊ, ಅವ್ರಿಗೇನ್ ನಷ್ಟ ಇಲ್ಲ. ಆದ್ರೆ ನಾನು ಹೇಳ್ತೀನಿ, ತವ್ರ ಮನೆ ಹೇಗೆ ನಿನ್ನ ಅಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ವೋ ಹಾಗೆ ನಿನ್ನ ತವ್ರ ಮನೆಯೂ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಹೋದಾಗ ನೀನು ನಿನ್ನ ಕರ್ತವ್ಯವನ್ನ ಮರೆತ್ರ ಅದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ಅವ್ರು ಯಾರು ಗೊತ್ತಿಲ್ಲ, ಅವ್ರು ಯಾರು ಕರೆದಿಲ್ಲ, ಅಥವಾ ಅವ್ರು ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನನ್ನ ಗಂಡನ ಮನೇಲಿ ನಾನು ಇದ್ದೀನಿ ಅಂತ ಹೇಳ್ಬೋದು. ಬಟ್ ಗೊತ್ತಿದ್ದು ಅವ್ರು ಬಂದು ಕರೆದಿದ್ದು ಅದಾದ್ಮೇಲೂ ನೀನು ಒಂದಷ್ಟು ಪ್ರಶ್ನೆಗಳು ನಿನಗೆ ನೀನು ಹಾಕೊಂಡು ಪ್ರತಿಷ್ಠೆ ಮಟ್ಟ ಕೂತಿದೀಯ ಅಂದ್ರೆ ಇದು ನಿನ್ನನ್ನು ಸುಡುತ್ತೆ. ಆ ಕಾಲವೂ ಬರುತ್ತೆ. ಈ ಮಾತನ್ನು ನೀನು ಇವತ್ತು ನೆನ್ಪಿಟ್ಕೊಳ್ಳು. ನಿನ್ನನ್ನು ಅದು ಸುಡುತ್ತೆ. ನೀನು ಸುಮ್ಮನೆ ಘನತೆಯಿಂದ ಹೋಗಿ ದಾರೆ ಒಯ್ದು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಬರ್ತಾ ಇರ್ಬೇಕೆ ಹೊರತು ಅವ್ರು ನನ್ನನ್ನು ಹೆಂಗ್ ಮಾತಾಡಿಸ್ಲಿಲ್ಲ, ಮದುವೆ ಮನೆಯಲ್ಲಿ ನನ್ನನ್ನು ಹೆಂಗ್ ನೋಡಿ, ನಿನ್ನೊಳಗಡೆ ಇದ್ಯಾವುದೂ ಇಲ್ಲ ಅಂದಿದ್ರೆ ನೀನು ಗುರುಗಳೇ ಕರೆದಿದ್ದಾರೆ, ನಾನು ಹೋಗ್ತೀನಿ, ದಾರೆ ಹೋಯ್ತೀನಿ, ಬರ್ತೀನಿ, ನನಗೆ ಈ 4 ವರ್ಷದಿಂದ ಇಲ್ಲದೆ ಇರೋದು ಈಗ ಯಾಕೆ ನಾನು ಕೊಟ್ಟು ಅವ್ರು ಹಂಗಲ್ ಬದುಕ್ಲಿ, ಬೇಡ, ನಾನು ಹೋಗ್ತೀನಿ, ಕರೆದಿದ್ದಾರೆ ಹೋಗ್ತೀನಿ, ಇಷ್ಟರಲ್ಲಿ ಇರ್ತಿದ್ದೆ, ನಿನ್ನಲ್ಲಿ ಈ ಪ್ರಶ್ನೆ ಎಲ್ಲ ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ನಿನ್ನಲ್ಲಿ ಎಷ್ಟು ಪ್ರಶ್ನೆ ಇದ್ದಾವೆ. ಅವರು ದೊಡ್ಡಪ್ಪ ಮಕ್ಕಳಿದ್ದಾರಂತೆ, ನಾನು ಇಲ್ಲದೆ ಹೋದ್ರು ಮದುವೆ ಆಗುತ್ತಂತೆ, ನಾನು ಹೇಳಿದ್ದವ್ರು ಕೊಡ್ಲಿ. ಹೇಳಿದ್ರಿ ನನಗೆ ಮೊನ್ನೆ, ತಾಯಿ ಇದ್ದಿದ್ರೆ ಅಲ್ಲಿ ಹಿಂಗ ನಡೀತಿತ್ತ? ಇಲ್ಲ ತಾನೆ? ಇಲ್ಲ ಅಂದಿದ್ದಕ್ಕೆ ಅವ್ರದ್ದು ಬೇರೆ ಸಾಮ್ರಾಜ್ಯ ಆಗಿದೆ. ಈಗ ನೀನು ಬೆಳೆದ ಸಾಮ್ರಾಜ್ಯ ಅಲ್ಲಿಲ್ಲ. ಅವರ ಸಾಮ್ರಾಜ್ಯದಲ್ಲಿ ನೀನೊಬ್ಳು ಅತಿಥಿ ಅಷ್ಟೇ. ಅತಿಥಿಯಾಗಿ ಹೋಗ್ಬೇಕು, ಉಪಚಾರ ಸ್ವೀಕರಿಸಬೇಕು, ಬರ್ತಾ ಇರಬೇಕು. ನಾನಲ್ಲಿ ಏನೋ ಅಪೇಕ್ಷೆ ಮಾಡಬಾರದು. ನಿನ್ನ ಗಂಡ, ನಿನ್ನ ಮಕ್ಕಳು, ನಿಂದೊಂದು ಸಂಸಾರ ನೆಮ್ಮದಿಯಾಗಿದೆಯಾ, ಅದು ಖುಷಿ ಪಡು. ನೀನ್ ಈ ಹೊರಗಡೆ ಈವನ್ ಅವ್ರನ್ನೆಲ್ಲ ನೀನು ಮೇಲ್ ಬಿದ್ದು ಮೈ ಮೇಲೆ ಎಳ್ಕೊಂಡೆ ಅಂದ್ಕೊಂಡ್ರೆ ಅದು ಬೇರೆ ಸಮಸ್ಯೆ ಆಗ್ಬಿಡುತ್ತ ಮೇಲೆ. ಯಾಕಂದ್ರೆ ಚಿನ್ನ ನಿಂಗೆ ಕೇಳದಷ್ಟೇ ಅಥವಾ ಏನೋ ಒಂಚೂರು ಕೊಟ್ರು ಅಂದ್ಕೊಳ್ಳಿ, ಅದನ್ನ ಎಲ್ಲಿ ಎಷ್ಟು ಕಡೆ ನಿನಗೆ ದುಃಖ ತಂದು ಕೊಡುತ್ತೆ ಗೊತ್ತೇನು? ಚಿನ್ನ ಮಾತ್ರ ಬರಲ್ಲ ನಿನ್ನ ಮನೆಗೆ, ಚಿನ್ನದ ಜೊತೆಗೆ ಆಪತ್ತು ನಿನ್ನ ಮನೆಗೆ ಬರುತ್ತೆ. ಅಯ್ಯೋ ಗುರುಗಳೇ, ಬೇಡ ನನಗೆ ಆಪತ್ತು. ಇವತ್ತು ನಾನು ಪದೇ ಪದೇ ನಿನ್ನನ್ನು ಕೇಳ್ತಾ ಇದ್ದೀನಿ, ನಿನ್ನ ಮನೆ ಸ್ವಲ್ಪ ನೆಮ್ಮದಿಯಾಗಿದೆಯಲ್ವಾ ಅಲ್ವಾ ಅಂತ. ನಾನು ನಿನ್ಗೇನೋ ಎಚ್ಚರಿಸ್ತಾ ಇದ್ದೀನಿ, ನಿನಗದು ಗೊತ್ತಾಗ್ತಾ ಇಲ್ಲ. ನೀನ್ ಅಲ್ಲಿಂದ ಏನೂ ಬಯಸದೆ ಸುಮ್ಮನೆ ಹೋಗಿ ಅವ್ರ ಕಣ್ಣಿಗೆ ಬಿದ್ರು ಬೀಳದೆ ಹೋದ್ರು ನಿನ್ನ ಕೆಲಸ ನೀನ್ ಮಾಡಬ. ಕರ್ಮ ನೋಡುತ್ತೆ, ಅವ್ರು ನೋಡದೆ ಇರಬಹುದು, ಅವರು ಫೋಟೋಗೆ ಬಾ ಅಂತ ಕರೀದೇ ಇರಬಹುದು, ಅವರು ಎಲ್ರು ನೀನೊಂದು ಪ್ರೀತಿಯಿಂದ ಮಾತಾಡಿಸದೇ ಇರಬಹುದು. ನಿನ್ನ ಕರ್ತವ್ಯ ನೀನು ಮಾಡಬೇಕು, ಮಾಡಿಬಿಟ್ಟು ನೀನು ಬರ್ತಾ ಇರಬೇಕು. ಅವ್ರು ನನ್ನನ್ನು ಹೆಂಗು ನೋಡ್ಲಿಲ್ಲ, ಹಂಗು ನೋಡ್ಲಿಲ್ಲ.
ಹಂಗೆಲ್ಲ ಬಯಕೆಗಳು ಇರ್ತವೆ ಹೆಣ್ಮಗಳಿಗೆ. ಆದರೆ ನಿನ್ಗದು ತವರು ಮನೆ ಇರ್ಬೋದು, ಆದರೆ ಈಗ ಅದು ನಿನ್ನ ತವರು ಮನೆಯಾಗಿ ಉಳಿದಿಲ್ಲ. ಅಲ್ಲೇನೋ ಬೇರೆಯವರು ಬಂದಿದ್ದಾರೆ, ಅಲ್ಲೇನೋ ಬೇರೆ ನಡೀತಾ ಇದೆ. ಹೌದು ಗುರುಗಳೇ. ಅಂದಮೇಲೆ ನಾನಲ್ಲಿ ಈಗ ನಾನು ಓದಿದ್ದ ಶಾಲೆಯಲ್ಲಿ ನನಗೆ ಪಾಠ ಮಾಡಿದ ಮೇಷ್ಟ್ರು ಇವತ್ತಿಗೂ ಇದ್ದಾರೆ ಅಂದ್ರೆ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಲ್ಲಿ ಎಲ್ಲ ಮೇಷ್ಟ್ರು ಬದಲಾಗಿದ್ದಾರೆ, ನಾನು ಓದಿದ್ದ ಹೌದು, ಆದ್ರೆ ನನಗೆ ಪಾಠ ಮಾಡಿದವರು ಒಬ್ರು ಅಲ್ಲಿಲ್ಲ ಅಂದಾಗ ನಾನು ಶಾಲೆಗೆ ಹೋದ್ರೆ ಯಾರಪ್ಪ ನೀನು ಅಂತಾರೆ. ಹೌದೌದು, ಇದು ಅನುಭವ ಆಗೈತೆ ಗುರುಗಳೇ. ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಜಾಗ ಅದೇ ಇದೆ, ಶಾಲೆನೂ ಅದೇ ಇದೆ, ಆದ್ರೆ ಅಲ್ಲಿರುವ ಮನಸ್ಸುಗಳು ಬದಲಾಗಿದ್ದಾವೆ ಅಂದಾಗ ನನ್ನನ್ನು ಅವರು ಪ್ರೀತಿಯಿಂದ ಹಂಗು ನೋಡ್ಲಿ ಹಿಂಗು ನೋಡ್ಲಿ, ಇವನ್ ಯಾರ ಬದುಕಾದ್ರೂ ಅಷ್ಟೇ. ನಾನು ಹೇಳಿದ್ ಕೇಳು, ಅಲ್ಲಿಂದ ಕೊಟ್ರು ನೀನೇನು ತಗೊಳ್ಬೇಡ, ನೀನ್ ಸುಮ್ಮನೆ ಹೋಗು. ಯಾಕಂದ್ರೆ ಅದಾದ್ಮೇಲೆ ಕೊಟ್ಟ ಮೇಲೆ ನೀನು ಸ್ವೀಕರಿಸಿದ್ದೀಯಾ ಅನ್ನೋದಾದ್ರೆ ಅದಾದ್ಮೇಲೆ ಬರೋ ಒಂದಷ್ಟು ಮಾತುಗಳಿದ್ದಾವಲ್ಲ, ಅದಕ್ಕೆ ನೀನು ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಅದು ಅಕಸ್ಮಾತ್ ಯಾವತ್ತು ಬರೋ ಸಮಯ ಇದೆ ಅದು ಬರುತ್ತೆ, ಆದ್ರೆ ಈ ಮದುವೆ ಸಮಯದಲ್ಲಿ ಈ ತಕರಾರುಗಳು ಬೇಡ. ಆಯ್ತು ಗುರುಗಳೇ. ನೀನು ಹೋಗು, ದಾರಿ ಹೋಯು, ಯಾರು ಏನಾದ್ರೂ ಮಾತಾಡ್ಲಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸಂಸಾರ. ಮದುವೆ ಮನೇಲಿ ಏನು ಬದುಕೋಕ್ ಹೋಗ್ತೀವ, 1 ಗಂಟೆ ಇದ್ದು ದಾರೆ ಒಯ್ದು ಪ್ರೀತಿಯಿಂದ ಯಾರು ಮಾತಾಡ್ಸೋದ್ರೆ ಮಾತಾಡಿಸ್ಕೊಂಡು ನಗ್ನಗ್ತಾ ಬರ್ತಾ ಇರಬೇಕು. ಇದೇನಪ್ಪ ನಾವ್ ಯಾರೂ ಮಾತಾಡಿಸ್ದೆ ಹೋದ್ರು ಇದಕ್ಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಅವ್ರಿಗೆ ಅನಿಸ್ಬೇಕು. ಅಂದ್ರೆ 4 ದಿನ ಮುಂಚೆ ಬಾ ಅಂತಾರೆ ಅವರು. ಹೋಗು, ಏನ್ ತೊಂದ್ರೆ. ಆದ್ರೆ ನೋಡವಾ, ನಾನು ಹೇಳೋದು ಯಾವ ಕಾರಣಕ್ಕೆ ಇನ್ನೊಂದ್ರೆ, ಈಗ ನಮ್ ದೊಡ್ಡಪ್ಪರ ಮನೆ, ನಮ್ಮಪ್ಪ ಮನ್ ಬಂದಾಗ ಏನು ಟೀ ಆಟ ಕುಡಿದು ಹೋದ್ರು, ಊಟ ಮಾಡ್ಲಿಲ್ಲ. ಹೋಳ್ಗಿ ಮಾಡಿದ್ದೆ, ಬೆಳಗ್ಗೆ ಅಕ್ಕಿ ಹೋಳ್ಗಿ ಮಾಡಿದ್ವಿ, ಆ ಹೋಳ್ಗಿ ಊಟನೂ ಉಳ್ಳಿಲ್ಲ, ಹಂಗೆ ಹೋಗ್ಬಿಟ್ರು ಗುರುಗಳವರು. ಪ್ರಶ್ನೆ ಮುಗಿದೇ ಇರೋದು. ನನ್ನ ನೇರವಾದ ಉತ್ತರ ಇಷ್ಟೇ, ಇದೊಂದು ಮದುವೆ ಕಾರ್ಯ, ಆಶೀರ್ವಾದಗಳಿಂದ ಗಟ್ಟಿಯಾಗುವಂತಹ ದಾಂಪತ್ಯ ಜೀವನ. ಅಲ್ಲಿ ನೀನು ಅಕ್ಷತೆ ಕಾಳು ಹಾಕೋ ಸಮಯದಲ್ಲೂ ನನಗಿಲ್ಲಿ ಬೆಲೆ ಇಲ್ಲ, ಗೌರವ ಇಲ್ಲ, ನಾನು ಕೇಳಿದ್ ಕೊಡ್ಲಿಲ್ಲ ಅಂದುಕೊಂಡು ಅಕ್ಷತೆ ಕಾಳು ಹಾಕಿದ್ರೆ ಅದು ಅಕ್ಷತೆ. ಅವ್ರು ನಿನ್ ಮನೇಲಿ ಉಂಡೇ ಹೋಗ್ಲಿ, ನಿನಗೂ ಏನ್ ನಷ್ಟ ಇಲ್ಲ. ಸರಿ, ನಿನ್ ಮನೇಲಿ ಹೋಳಿಗೆ ಮಾಡಿದ್ರಿ, ತಿಂದೆಲೆ ಹೋದ್ರು, ಅಲ್ಲೇ ಇದಾವ ಹೋಳಿಗೆ? ಇಲ್ಲ ಗುರುಗಳೇ, ಅನ್ಸಿ ಬೇಜಾರಾಯ್ತು. ನಾನು ಹೇಳೋದು, ಅವ್ರಿಗೆ ನೀನ್ ಬೇಡ ಅನ್ನೋದಾದ್ರೆ ನಿನಗೂ ಅವ್ರು ಬೇಕಾಗಿಲ್ಲ. ಆದ್ರೆ ಇದೊಂದು ಶುಭ ಸಂದರ್ಭ. ಕೆಲವೊಂದು ವಿಚಾರಕ್ಕೆ ಕರೆದ್ರು ಹೋಗ್ಬೇಕು, ಕೆಲವೊಂದಕ್ಕೆ ಕರೀದೇ ಇದ್ರೂ ಹೋಗ್ಬೇಕು. ಕರೀದೇ ಇದ್ರೂ ಹೋಗ್ಬೇಕಾಗಿರುವುದು ಅವರ ಸೂತಕದ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ. ಕರೆದ್ರೆ ಮಾತ್ರ ಹೋಗ್ಬೇಕಾಗಿರೋದು ಶುಭ ಸಂದರ್ಭದಲ್ಲಿ. ಮದುವೆ, ನಾಮಕರಣ ಇಂಥ ವಿಚಾರಗಳಿಗೆ ಕರೆದ್ರೆ ಮಾತ್ರ ಹೋಗ್ಬೇಕು. ಈವನ್ ಹೋಗದೆ ಹೋದ್ರು ಏನ್ ತೊಂದರೆ ಇಲ್ಲ, ಆದ್ರೆ ಅವ್ರಿಗೆ ಕಷ್ಟ ಇದೆ ಅಂತ ಗೊತ್ತಾದಾಗ ಅವ್ರು ನಿನ್ನನ್ನು ಕರೀದೇ ಹೋದ್ರು ಅವ್ರಿಗೆ ನೀನ್ ನೆರವಾಗಬೇಕು. ಆ ಮನೆಯಲ್ಲಿ ಸಾವಾಗಿದೆ ಎಂದಾಗ ಅವ್ರು ನಮ್ಮ ಶತ್ರುಗಳೇ ಆದ್ರೂ ನಮ್ಮನ್ನ ಅವ್ರು ಕರೀದೇ ಹೋದ್ರು ನಾವು ಅವ್ರ ಬೆಂಬಲವಾಗಿ ನಿಲ್ಬೇಕು. ರೋಗ, ಸಾವು, ಕಷ್ಟ ಯಾರಿಗ್ ಬರಲ್ಲವಾ? ಈ ಸಮಯದಲ್ಲಿ ನಿನ್ನ ಮಕ್ಕಳ ಭವಿಷ್ಯ, ನಿನ್ನ ಮನೆಯ ನೆಮ್ಮದಿಯ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನೀನ್ ಅಲ್ಲಿಂದ ಏನೂ ಸ್ವೀಕರಿಸಬೇಡ. ಪ್ರೀತಿಯಿಂದ ಅಲ್ಲೇನಾದ್ರೂ ಕೊಟ್ರ ಸ್ವೀಕಾರ ಮಾಡು, ಕೇಳಿ ಏನನ್ನೂ ಪಡಿಬೇಡ. ಯಾಕಂದ್ರೆ ಅದು ಈಗ ನಿನ್ನ ತವ್ರ ಮನೆಯಾಗಿ ಉಳಿದಿಲ್ಲ. ಅಲ್ಲಿ ಕೊಡುವವರು ಒಳ್ಳೆಯ ದೃಷ್ಟಿಯಿಂದ ಕೊಡುವುದಿಲ್ಲ. ಹಾಗಾಗಿ ಅದನ್ನ ನಿನ್ನ ಮನೆಗೆ ತಂದ್ರೆ ಮತ್ ನಿನ್ನ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ. ಹೋಗ್ತೀಯ, ದಾರೆ ಹೋಯ್ತೀಯ, ಪ್ರೀತಿಯಿಂದ ಮಾತಾಡಿಸ್ತೀಯ, ಬಂದಿದ್ದೆ ಅಂತ ನಗ್ನಗ್ತಾ ಇರ್ತೀಯ, ಆದ್ಮೇಲೆ ಬರ್ತಾ ಇರ್ತೀಯ. 1 ವಾರ ಮುಂಚೆ ಹೋಗ್ತೀಯೋ, 2 ದಿವಸ ಮುಂಚೆ ಹೋಗ್ತೀಯೋ. ಆದ್ರೆ ನಾನು ಹೇಳೋದು, ಅಲ್ಲಿ ನಿನ್ನನ್ನ ಅವಮಾನಿಸ್ತಾರೋ, ಅಪಮಾನಿಸ್ತಾರೋ, ಅಥವಾ ನಿನ್ನನ್ನು ಕಡೆಗಣಿಸ್ತಾರೋ, ಇದಕ್ಕೆಲ್ಲ ತಯಾರಾಗಿದ್ದೇ ಹೋಗು. ಆಮೇಲೆ ಅಲ್ಲಿಂದ ಒಂದಷ್ಟು ದುಃಖ ಹೊತ್ಕೊಂಡು ಬಂದು ಮತ್ ನಿನ್ನ ಮನೆಯಲ್ಲಿ ಗೊಳೋ ಅಂತ ಕೂತ್ಕೊಳ್ಬೇಡ. ನಿನ್ಗೆ ಒಳ್ಳೇದಾಗ್ಲವ, ನಿನ್ನ ಮಗ, ನಿನ್ನ ಮಕ್ಕಳು, ಅಲ್ಲಿಂದ ಯಾವುದೇ ಕೆಟ್ಟ ದೃಷ್ಟಿಗಳು, ಆ ಕೆಟ್ಟ ಅವರಿಂದ ಯಾವುದೇ ತೊಂದರೆ ಆಗದೆ ಇರಲಿ. ಅಂಡ್ ನೀನು ಕೂಡ ಅಷ್ಟೇ, ಬದುಕು ಹೇಗೆ ಬತ್ತು ಹಾಗೆ ಸ್ವೀಕರಿಸಬೇಕೆ ಹೊರತು ಹಿಂದೆ ಆದ ಅನೇಕ ವಿಚಾರಗಳನ್ನು ನಾನು ತಾಳೆ ಹಾಕೊಂಡು ಪ್ರಶ್ನೆ ಮಾಡಿಕೊಂಡು
ಅವ್ರು ಅವತ್ತು ಹಿಂಗಂದಿದ್ರು, ಇವ್ರು ಅವತ್ತು ಹಂಗಂದಿದ್ರು, ಅವ್ರು ಅವತ್ತು ನನಗೆ ಹಂಗೆ ಮಾಡಿದ್ರು, ಅವ್ರು ಅವತ್ತು ನನ್ನನ್ನು ಹಂಗೆ ನೋಡಿದ್ರು. ನಾನು ಹಿಂದಿಂದು ಎಷ್ಟು ಪ್ರಶ್ನೆ ಮಾಡ್ತಾ ಕೂತ್ರು ಕೂಡ ಒಂದು ನಾನೂ ಕೊಳಚೆ ಎದ್ದು ಹೋಗ್ತೀನಿ, ಮತ್ತೆ ಅವ್ರ ಜೊತೆಗಿನ ಸಂಬಂಧಗಳು ಹಾಳಾಗುತ್ತವೆ ಹೊರತು ಯಾರೂ ಬಂದು ನಮ್ಮ ಮನೇಲಿ ಕೂತ್ಕೊಳಲ್ಲ, ನಾವು ಹೋಗಿ ಯಾರ ಮನೇಲೂ ಕೂತ್ಕೊಳ್ಬೇಕಾಗಿಲ್ಲ. ಯಾರನ್ನೂ ಕಾಲಿಡಿಯೋದು ಬೇಕಿಲ್ಲ, ಅಥವಾ ಯಾರಿಗೂ ಅವಮಾನ ಮಾಡೋದು ಬೇಕಿಲ್ಲ. ಕಾಲ ಯಾವತ್ತೂ ಹಿಂಗೆ ಇರೋದಿಲ್ಲ. ಕೆಳಗಿರೋನು ಮೇಲೆ, ಮೇಲಿರೋನು ಕೆಳಗೆ, ಆ ಸುತ್ತಲೇಬೇಕು. ನಾನು ಈ ಮುಂಚೆ ಈ ಹಿಂದ್ಲವ್ರಿಗೊಬ್ರಿಗೆ ಹೇಳ್ತಾ ಇದ್ದೆ, ವಿಮಾನ ಆಕಾಶದಲ್ಲಿ ಹಾರ್ತಿರ್ಬೋದು, ಆದ್ರೆ ಒಂದು ಹಂತದಲ್ಲಿ ಅದು ಕೆಳಗಡೆ ಇಳಿಲೇಬೇಕಲ್ಲ. ಹಾಗಾಗಿ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ ಅಥವಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮೈ ಮರಿಬಾರ್ದು. ಕೆಳಗಡೆ ಬೀಳ್ಲಿಕ್ಕೆ ತುಂಬಾ ಹೊತ್ತು ಬೇಕಿಲ್ಲ. ಅದೇ ನನ್ ಪ್ರಶ್ನೆ ಉತ್ತರ ಸಿಕ್ತಿ ಗುರುಗಳೇ. ಅಷ್ಟೇ ನಾನು ಹೇಳಿದ್ನಲ್ಲ, ಆ ಮನೆಯಲ್ಲಿ ನಿನ್ನ ತಾಯಿ ಇದ್ದಿದ್ರೆ ಈ ಪ್ರಶ್ನೆ ನೀನ್ ನನ್ನ ಹತ್ರ ಕೇಳ್ತಿರ್ಲಿಲ್ಲ. ಹೌದು, ನನ್ ತಾಯಿ ನೀವೇ ನಮ್ ತಾಯಿ ಆಗಿರಿ, ಗುರುಗಳಾಗಿರಿ. ನಾನ್ ಎಷ್ಟ್ ಹೇಳಿದ್ರು ಬಾಯಿಲಿ ಏನ್ ಹೇಳಕ್ ಪದ ಹೇಳಕ್ಕೂ ಬರ್ತಾ ಇಲ್ಲ ಗುರುಗಳೇ. ಇರ್ಲವ, ತೊಂದ್ರೆ ಇಲ್ಲ. ನಿನ್ನ ಮನೆಯ ನೆಮ್ಮದಿಗೋಸ್ಕರ ನಾನು ನಿನ್ನನ್ನ ಸ್ವಲ್ಪ, ನಿನ್ನ ಆಸೆಗಳನ್ನ ಬಾಯಿ ಮುಚ್ಚಿಸ್ತೇ ಹೊರತು ನಿನ್ನ ಬಯಕೆಗಳಿಗೆ ಬೆಲೆ ಇಲ್ಲ ಅಂತ ಅಲ್ಲ. ತವ್ರ ಮನೆಯಿಂದ ಒಂದು ಹೆಣ್ಣು ಏನು ಬಯಸ್ತಾಳೆ ನನಗೆ ಗೊತ್ತು. ಆದ್ರೆ ಇಲ್ಲಿ ನಿಂದೇ ಆದಂತ ಒಂದು ಕುಟುಂಬವನ್ನ ಒಂದ್ ಸ್ವಲ್ಪ ಹಾಲೆ ಮೇಲ್ ತಗೊಂಡು ಬಂದ್ಬಿಟ್ಟಿದೀಯ. ಮತ್ತೆ ಈ ಮೂರ್ಖರು ಅಥವಾ ಇಲ್ಲಿರೋರೆಲ್ಲ ಸೇರಿ ಮತ್ ನಿನ್ನನ್ನು ಕೆಳಗೆ ತರೋ ಪ್ರಯತ್ನ ಮಾಡಿಬಿಟ್ಟಾರು ಅನ್ನೋ ಭಯದಲ್ಲಿ ಸ್ವಲ್ಪ ಅಲ್ಲಿನ ಉಸಿರು, ಅಲ್ಲಿನ ಆ ಚಿಕ್ಕ ಪುಟ್ಟ ಶಾಪಗಳು ನಿನ್ನ ಮನೆವರೆಗೂ ಬರಬಾರ್ದು ಅಂತ ಅಷ್ಟೇ. ಹೌದಾ ಗುರುಗಳೇ? ಸರಿ ಗುರುಗಳೇ. ಯಾಕಂದ್ರೆ ನಾವು ಒಡವೆ ಆಸ್ತಿ ನೋಡ್ಲಿಕ್ಕೆ ಹೋಗಿ ಕಡೆಗೆ ಮನೆ ಸೂತ್ಕಾಗಿ ನಿಂತ್ಕೊಳ್ಬಾರ್ದು. ನೀನು ಹೋಗು, ನೀನು ಯಥಾವತ್ತು, ಅದು ನನ್ನ ಕರ್ತವ್ಯ. ತಾಯಿ ಇರ್ಲಿ ಇಲ್ದೆ ಹೋಗ್ಲಿ, ತಂದೆ ಇದ್ದಾರಲ್ವಾ. ತಂದೆನೂ ಇಲ್ಲದ ಕಾಲಕ್ಕೆ ಯಾರು ನೀನ್ ಕರೀತಾರೆ? ಅದು ಒಂದು ಕಾಲ ಬಂದೇ ಬರುತ್ತಲ್ಲವಾ. ಹೌದಣ್ಣ. ಹಾಗಾಗಿ ಇದ್ದಾಗ ಕರೀತಾವ್ರೆ, ಅದು ನಾಳೆ ಇದು ಇಲ್ಲದೆ ಇರಬಹುದು. ಫೈನ್, ಬಂತ ಹೋಗೋಣ, ಬರ್ಲಿಲ್ವಾ ನಮ್ಮ ಮನೇಲಿ ಇರೋಣ ಅಷ್ಟೇ. ನಿನ್ನ ಮನೆಗ್ ಸೊಸೆ ಬರ್ತಾಳೆ, ನೀನು ಅತ್ತೆ ಅಂತಕ್ ಹೋಗ್ತೀಯ. ಯಾಕಂದ್ರೆ ಬದುಕಂಗೆ ಮುಂದೆ ಹೋಗ್ತಾ 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 ನಿಂತವ್ರ ಮನೆ ಕಡಿಗೆ ಯಾವ ಊರು ಅನ್ನೋದೇ ಮರ್ತೋಗೋ ರೇಂಜಿಗೆ ಬರ್ತದೆ. ಯಾಕಂದ್ರೆ ನೀನ್ ಅತ್ತೆ ಆಗ್ತೀಯ, ನೀನ್ ಅಜ್ಜಿ ಆಗ್ತೀಯ, ನಿನ್ ಮನೆದೇ ಸಾವಿರ ವಿಚಾರಗಳು ಶುರುವಾಗುತ್ತವೆ. ಆಮೇಲೆ ಈ ಕಡೆ ಎಲ್ಲ ಕರೀಲಿಲ್ವಾ ಅಂತ ಯಾವ ಯೋಚನೆನೂ ನೀನ್ ಮಾಡಲ್ಲ. ಬಟ್ ಏನ್ರೆ ಇನ್ನು ಮಕ್ಳು ಚಿಕ್ಕೂರು, ನಿನಗೆ ಸೊಸೆ ಅದು ಇದು ಏನು ಇಲ್ಲ. ಒಬ್ಬ ಮಗನೇ ಇರೋದು. ಅದನ್ನೇ ಹೇಳ್ತಾ ಇದ್ದೀನಿ, ನಿನಗೆ ಸೊಸೆ ಬಂದು ನೀನ್ ಅತ್ತೆಯಾಗಿ ನೀನ್ ಇಲ್ಲಿ ಒದ್ದಾಡ್ಬೇಕಾದ್ರೆ ನಿನ್ ತವ್ರ ಮನೆಯವ್ರು ಬಂದ್ರ ಹೋದ್ರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈಗ ಸ್ವಲ್ಪ ಬಿಡುವಾಗಿದ್ದೀಯಲ್ಲ, ಅದಕ್ಕೆ ಇವೆಲ್ಲ ಬರ್ತಾ ಇದಾವೆ. ಹೌದು ನಮ್ಮ ಮನೆಯವ್ರು ಬೈತಾರೆ, ಏನ್ ವಿಚಾರ ಮಾಡ್ತೀನಿ, ನೀ ಸುಮ್ನೆ ನಿನ್ಗೆ ಇಷ್ಟ ಆಗ್ತಾ ಹೋಗ್ಬಾ, ಅದ್ ಏನ್ ಬಿಡ್ತೀವಿ, ನಾನಾ ಬಂಗಾರದಂಗ ಅದೀನಿ, ಏನ್ ಬೇಕು ನಿನ್ ಬಂಗಾರ ಅಂತಾರೆ. ನೆಮ್ಮದಿ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ಹಾಳಾಗಲ್ಲ. ಆದ್ರೆ ಇವರ ಮನಸ್ಥಿತಿ ಅಥವಾ ಅವರು ನಿನ್ನ ಎದುರುಗಡೆ ಮಾತಾಡಿದ ಮಾತು ಇದೆಲ್ಲ ಕೇಳಿಕೊಂಡ ಆದ್ಮೇಲೆ ನಾನು ನಿನಗೆ ಉಪದೇಶ ಮಾಡಿದ್ದು. ಅಲ್ಲಿಂದ ಏನು ಬೇಡ, ಕೊಟ್ರ ತಗೋ, ಕೇಳಿ ತಗೊಳ್ಬೇಡ. ಯಾಕಂದ್ರೆ ಅಂದ್ರೆ ನನ್ಗ ಅವ್ರ ಬಂಗಾರ ಕೊಡ್ಲಿ ಅನ್ನೋದಿಲ್ಲ, ಅವ್ರ ಮಾತುಗಳು, ಅವ್ರು ನನ್ನ ಇಷ್ಟ ದಿನ ದೂರ ಇಟ್ಟಿದ್ದು ಅದನ್ನು ನನಗ ಕಾಡ್ತಿತ್ತಲ್ಲ ಗುರುಗಳೇ. ಅದನ್ನ ನಿಮ್ಮ ಹತ್ರ ಸೊಲ್ಯೂಷನ್ಗೆ ಆಯ್ತು. ಅಲ್ಲಿ ಅವ್ರು ದೂರ ಇಟ್ಟಾಗ ಇಲ್ಲಿ ಕೆಟ್ಟ ಗಂಡ ಸಿಕ್ಕಿದ್ರೆ ಏನಾಗಿತ್ತು ನಿನ್ ಪರಿಸ್ಥಿತಿ? ಆ ಕಡೆ ತೋರ್ಮನ್ನೂ ಇಲ್ಲ, ಈ ಕಡೆ ದುಷ್ಟ ಗಂಡ. ಆದ್ರೆ ಭಗವಂತ ಅಲ್ಲಿ ಕಿತ್ಕೊಂಡ್ರು, ಇಲ್ಲಿ ಒಳ್ಳೆ ಪರಿವಾರವನ್ನ ಕೊಟ್ನಲ್ಲವಾ. ಹೌದು ಗುರುಗಳೇ. ಎರಡೂ ಚೆನ್ನಾಗಿರ್ಬೇಕು ಅಂದ್ರೆ ಅದು ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ಅದಕ್ಕಿಂತ ಚೆನ್ನಾಗಿರೋ ಒಂದು ಗಂಡ, ಮಕ್ಕಳು, ಸಂಸಾರ ಕೊಟ್ಟಿದ್ದಾನೆ ಎಂದಾಗ ಅದಕ್ಕೆ ತೃಪ್ತರಾಗ್ಬಿಡ್ಬೇಕು. 6ನೇ ಕ್ಲಾಸ್ ಪಾಸ್ ಆಗಿ 7ನೇ ಕ್ಲಾಸಿಗೆ ಬಂದ್ರು ಕೂಡ, ಅಯ್ಯೋ 6ನೇ ಕ್ಲಾಸಲ್ಲಿ ನಾನು ಹಂಗಿದ್ದೆ ಹಿಂಗಿದ್ದೆ ಅಂದ್ರೆ 7ನೇ ಕ್ಲಾಸ್ ನೆಟ್ಟಗೆ ಬರೆಯಲ್ಲ, ಫೇಲ್ ಆಯ್ತಾನೆ. ಇನ್ನೊಂದು ವಿಚಾರ ಅಣ್ಣ, ನಮ್ ಮಗನ್ಗೆ ಇವತ್ತು ರಿಸಲ್ಟ್ ಬಂತು, ಟಾಪರ್ ಅಣ್ಣ, ಒಂದು ಸ್ಕೂಲ್ಗೆ ಕ್ಲಾಸ್ಗೆ ಟಾಪರ್. ಓಹೋ, ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ ನಿಮ್ ಮಗನಿಗೆ. ತುಂಬಾ ಶಾಸ್ತ್ರ ಇದಾನಣ್ಣ, ಅಷ್ಟ ಕೀಟ್ಲೆ ಇದಾನಣ್ಣ. ಹೇಳಿದ್ ಒಟ್ಟ ಇದು ಮಾಡ, ಹೂನಮ್ಮ. ಎಷ್ಟನೇ ಕ್ಲಾಸ್?
ಈಗ ಅವನು 3ನೇ ಕ್ಲಾಸ್ ರಿಸಲ್ಟ್ ಬಂತಣ್ಣ, ಈಗ 4th ಸ್ಟ್ಯಾಂಡರ್ಡ್ ಅಣ್ಣ. ದೇವ್ರೆ, ಅವನ ಮೇಲೆ ಎಲ್ಲರೂ ಪ್ರೀತಿ ಅಣ್ಣ, ಅವನಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಆಯ್ತು, ಒಳ್ಳೇದು. ಚೆನ್ನಾಗಿ ಓದ್ಲಿ. ನಿಮ್ಮ ಇವು ಇರ್ತಲ್ರಣ್ಣ, ಆಧ್ಯಾತ್ಮ ಸ್ಟೋರೇಜ್ ಬಿಡ್ತಾರಣ್ಣ, ಇದ್ರದ್ದು ಮಂಗಳವಾರ, ಅದನ್ನ ಪ್ರತಿ ವಾರನು ಕೇಳಿಸ್ತೀನಣ್ಣ. ಅವನು ನಾನು ಇಬ್ರು ಕುತ್ಕೊಂಡ್ ಕೇಳ್ತೀವಣ್ಣ. ಸಂತೋಷ. ಮಂಗಳವಾರ ಬರುತ್ತಲ್ಲ ಅದು ಮಾತ್ರ ಈಗ್ಲಿಂದಲೇ ಮಾಡ್ತಾ ಹೋಗು. ಅದೇ ಆಮೇಲೆ ಆ ಹಾಡ್ ಹೇಳ್ತಿರಲ್ಲ, ಹಾಡ್ ಇಷ್ಟ್ ಚೆನ್ನಾಗ್ ಹೇಳ್ತಾರಲ್ಲಮ್ಮ ಇವ್ರು, ನಾನು ಹಾಡ್ತೀನಮ್ಮ ಅಂತ ಹಾಡಕ್ ಹೋಗ್ತಾನಣ್ಣ ಅವನು. ಒಂದೆರಡು ಅಂದ್ರೆ ನನಗ್ ಗೊತ್ತಿರವು ಒಂದೆರಡು. ನೀವು ದೇವ್ರ ಹಾಡ್ ಹಾಡ್ತೀರ, ಅವನ್ನ ಹಾಡಿದ್ದು ಅವನು ಹಾಡ್ತಾನ. ಎಷ್ಟ್ ಚೆನ್ನಾಗ್ ಹಾಡ್ತಾರ ನೋಡಮ್ಮ ಅಂತನ್ರಿ ಅವನು. ಅದ್ ಮಂಗಳವಾರ ಮಾತ್ರ ಕೇಳ್ತಾನ್ರಿ. ಹೋಗಿದ್ದಿನ ಆತನ ಸ್ಕೂಲ್ ವರ್ಕ್ ಇರ್ತಾವು, ಮತ್ತೆ ನಮ್ ಮನೆ ಅಡಿಗೆ ಮನೆ ಇರ್ತಾವ, ನಾನ್ ಒಬ್ಬಕ್ಕೆ ಕೇಳ್ಕೊಂತೀನಿ. ಮಂಗಳವಾರ ಮಾತ್ರ ತಪ್ಪೆ ನಾನ್ ಬಿಟ್ರುನು ನಾನು ಹೊಲ್ಕೊಂತ ಕೂತಿರ್ತೀನಿ, ಅವನ್ನ ಬಂದ್ ಹಚ್ತಾನ್ರಿ ಮಂಗಳವಾರ ದಿನ. ಸಂತೋಷ, ಬಹಳ ಖುಷಿ ಆಯ್ತು. ಯಾವಾಗಲೂ ಅಷ್ಟೇ ನಿಮ್ಮ ಮಗನ ಹಿಂದೆ ನನ್ನ ಹಾರೈಕೆ. ನನ್ನ ಹೆಸರು ಪೂರ್ಣಿಮಾ. ಆಯ್ತು ಪೂರ್ಣಿಮಾ. ನಿಮ್ಮ ಮಗನ ಹೆಸರೇನು? ನವನೀತ್ ಅಣ್ಣ. ನವನೀತ್. ಬಹಳ ಒಳ್ಳೆ ಹೆಸರು. ಒಳ್ಳೇದಾಗ್ಲಿ, ಸಂಸಾರ ನೆಮ್ಮದಿಯಾಗಿರ್ಲಿ. ಆ ವಿಚಾರದಲ್ಲಿ ನಾನು ಹೇಳದಂತೆ ಸುಮ್ಮನೆ ಹೋಗು, ಗೊಂಬೆ ತರ ಹೋಗಿ ಗೊಂಬೆ ತರ ಬಾ. ಅಲ್ಲಿ ಏನು ಬಯಸಬೇಡ, ಅಂಡ್ ಪ್ರೀತಿಯಿಂದ ಮಾತಾಡು. ಇಟ್ಸ್ ಓಕೆ. ಈ ಹಿಂದೆ ಏನಾಯ್ತು ಅದು ಅವ್ರು ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು. ಆದ್ರೆ ಯಾವುದನ್ನು ಬರ್ಬೇಕಾದ್ರೆ ಮನೆಗೆ ತರಬೇಡ. ಹೆಂಗ್ ಹೋಗಿದ್ದು ಹಂಗ ಬಾ. ಒಳ್ಳೇದಾಗ್ಲವ. ನನಗೆ ನೋಡಿ, ಒಂದು ಹೆಣ್ಣು ತವ್ರ ಮನೆಯಿಂದ ನಿರೀಕ್ಷೆ ಮಾಡೋದೇನು, ಕರೆದು ಕಳಿಸ್ಲಿ. ಆಗಾಗ ಬರವ ಹಬ್ಬ ಇದೆ, ಮದುವೆ ಆಗಿ ಹೋಗ್ಬಿಟ್ರು ಅಂದ ತಕ್ಷಣ ತೊಲಗ್ತು ಪೀಡೆ ಎಂದುಕೊಳ್ಳಬಾರದು. ವರ್ಷಾನ್ಗಟ್ಲೆ ಬೆಳೆದಿರ್ತಕ್ಕಂತಹ ತವ್ರ ಮನೆಯಿಂದ ಅಟ್ಲೀಸ್ಟ್ ಒಂಚೂರು ಕರೀತಾರೆ, ಗೌರವಾನ್ವಿತವಾಗಿ ನಡೆಸ್ಕೊಳ್ತಾರೆ ಎಂದಾಗ ಆ ಹೆಣ್ಣಿಗೆ ಇನ್ನೇನು ಬೇಕು? ಹೌದಲ್ಲ? ಪಾಪ ಕೆಲವು ಹೆಣ್ಮಕ್ಳಿಗೆ ಆ ಭಾಗ್ಯ ಇಲ್ಲ. ಅವಾಗ ಗಂಡ ಆದವರು ತಂದೆ ತಾಯಿ ತವ್ರ ಮನೆ ಪ್ರೀತಿ ಎಲ್ಲವನ್ನು ಗಂಡನೇ ಕೊಡಬೇಕು. ಹೆಣ್ಣು ಯಾವ ಮನೆಗೂ ಭಾರ ಅಲ್ಲ. ಆದರೆ ಹೆಣ್ಣು ನಡತೆಯನ್ನ ಕೆಡಿಸಿಕೊಂಡು ಬಿಟ್ರೆ ತವ್ರ ಮನೆಗೂ ಭಾರ, ಗಂಡನ ಮನೆಗೂ ಭಾರ, ಸಮಾಜಕ್ಕೂ ಭಾರ. ಆಕೆ ಎಲ್ಲಿಯವರೆಗೂ ತನ್ನ ನಡತೆಯಲ್ಲಿ ಶುದ್ಧವಾಗಿರ್ತಾಳೆ, ಆಕೆ ಜಗತ್ತಿಗೆ ಒಂದು ಶಕ್ತಿ. ನಡತೆ ಕೆಡ್ತೋ ಎಲ್ಲರ ಪಾಲಿಗೆ ಆಕೆ ವಿಲನ್. ಏನಿಲ್ಲ ಜೀವನದಲ್ಲಿ, ನಮ್ಮ ಪಾಲಿಗೆ ಬಂದ ಒಂದು ಗಂಡು ಅಥವಾ ನಮ್ಮ ಪಾಲಿಗೆ ಬಂದ ಒಂದು ಹೆಣ್ಣು, ಇದನ್ನಷ್ಟೇ ಸೇವಿಸಬೇಕು. ಸೇವಿಸಬೇಕು ಅಂದ್ರೆ ಸಂತೋಷಿಸಬೇಕು, ಅನುಭವಿಸಬೇಕು, ಜೊತೆಗೂಡಬೇಕು, ಬದುಕನ್ನು ಅದರ ಜೊತೆ ಕಳಿಬೇಕು. ಕಾಮ ಹೇಳುತ್ತೆ ನನಗೆಲ್ಲರೂ ಬೇಕು ಅಂತ, ಆದರೆ ಧರ್ಮ ಹೇಳುತ್ತೆ ಯಾವುದು ನಿನ್ನ ಪಾಲಿಗೆ ಬಂದಿದೆಯೋ ಅದನ್ನು ಮಾತ್ರ ನೀನು ಅನುಭವಿಸು, ಸೇವಿಸು. ನಾವು ಕಾಮದ ಇಂದ್ರಿಯಗಳ ಮಾತು ಕೇಳಿ ಧರ್ಮ ಮರ್ತು ಬಿಡ್ತೇವೆ. ಎಷ್ಟೋ ಹೆಣ್ಣು ಮಕ್ಕಳಿಗೂ ತವ್ರ ಮನೇನೂ ಕಳ್ಕೊಂಡಿರ್ತಾರೆ. ಏನೋ ಯಾರನ್ನೋ ಪ್ರೀತಿ ಮಾಡಿ ರಾತ್ರೋರಾತ್ರಿ ಈಗ ತವ್ರ ಮನೆ ಬಿಟ್ಟು ಬಂದಿರ್ತಾರೆ. ಇವನು ನಡತೆಗೆಟ್ಟವನು, ಇವನು ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ಮದುವೆ ಆಗುತ್ತಾನೆ, ಸುಖ ಅನುಭವಿಸ್ತಾನೆ. ಆನಂತರ ಅವನು ನಿಜವಾದ ಮುಖವಾಡ ಗೊತ್ತಾಗುತ್ತೆ. ಈ ಕಡೆ ಗಂಡನೂ ಸರಿ ಇಲ್ಲ, ತವ್ರ ಮನೆಯೂ ಸರಿ, ಅಥವಾ ತವ್ರ ಮನೆಯೂ ಅವಳು ನಮ್ಮ ಪಾಲಿಗೆ ಸತ್ತು ಹೋದ್ಲು ಅಂತ ಅವರು ಮೇಲೆ ನೀರು ಇಕ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿಗೆ ಹೋಗ್ಬೇಕು ಮತ್ತೆ ಇಲ್ಲಿ ಯಾರು ತಪ್ಪು? ತವ್ರ ಮನೆ ತಪ್ಪ?
ಮನುಷ್ಯತ್ವದ ದೃಷ್ಟಿಯಿಂದ ನೋಡಿದ್ರೆ ಅದು ಅಯ್ಯೋ ಮಗಳಲ್ವ ಪಾಪ ಕರ್ಕೊಳ್ಳಿ ಎನ್ನಬಹುದು. ಆದರೆ ತಮ್ಮ ತಪ್ಪಿಗೆ ತಾವು ಅನುಭವಿಸ್ಲೇಬೇಕಲ್ಲ ಹೆಣ್ಮಕ್ಳು. ಹಾಗಾಗಿ ತವರು ಮನೆ ಸ್ವಲ್ಪ ಯಾಕೋ ಆ ಹೆಣ್ಣಿನ ಪಾಲಿಗೆ ಅಷ್ಟೇನು ಪ್ರಿಯವಾಗಿಲ್ಲ ಅನ್ನೋದಾದಾಗ ಗಂಡ ಆ ಎಲ್ಲ ಪ್ರೀತಿಯನ್ನು ಕೊಡಬೇಕು. ಅದಕ್ಕೆ ನಮ್ಮ ಕನ್ನಡದಲ್ಲಿ ಡಾಕ್ಟರ್ ಹಂಸಲೇಖ ಅವರು ಒಂದು ಅದ್ಭುತವಾದ ಹಾಡು ಬರೆದಿದ್ದಾರೆ. ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ, ತಾಯಿ ಮುಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಜನುಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆಯುವವರೆಗೆ. ತಂದೆ ತಾಯಿ ಬಂಧು ಎಲ್ಲರೂ ಬಿಟ್ಟಾಗ ಆ ಎಲ್ಲರ ಪ್ರೀತಿಯನ್ನ ಗಂಡನಾದವನು ಕೊಡಬೇಕು ಅಂತ. ಇರ್ಲಿ, ಒಳ್ಳೇದಾಗ್ಲವ.